ನಮಸ್ಕಾರ ವೀಕ್ಷಕರೇ. 2025 ವಿನಾಶದ ಸಂವತ್ಸರ ಅಂತ ಕರೆದಿದ್ದಾರೆ. ಯಾಕೆ ಅಂದ್ರೆ 2024ರಿಂದನೇ ಇಂಥದ್ದೆಲ್ಲ ಶುರು ಆಗೋಗಿದೆ. ಎಷ್ಟೆಷ್ಟೋ ವಾಲ್ಕೆನೋಗಳು ಎರಪ್ಷನ್ ಆಗ್ತಾ ಇರೋದನ್ನ ನಾನು ನಿಮಗೆ ತಿಳಿಸಿದ್ದೆ. ಅಂಥದ್ರಲ್ಲಿ ಈಗ 72 ಅಟ್ ಪ್ರೆಸೆಂಟ್ ಭೂಮಿ ಮೇಲೆ ಎರಪ್ಷನ್ ವಾಲ್ಕೆನೋಗಳು ಇದಾವೆ. ಅಂದ್ರೆ ಈಗ ಉಕ್ಕೋದಕ್ಕೆ ಶುರುವಾಗಿದೆ. ರಿಂಗ್ ಆಫ್ ಫೈರ್ ಅಂತ ಕರೆದಿದ್ದಾರಲ್ಲ, ಆ ಜಾಗದಲ್ಲಿ ಜಾಸ್ತಿ ಮೇಜರ್ ಆಗಿ ಈ ಸೌತ್ ಅಮೇರಿಕಾ ನಿಯರ್ ಬೈ, ಮೆಕ್ಸಿಕೋ ನಿಯರ್ ಬೈ, ಅದನ್ನ ಬಿಟ್ರೆ ಈ ಫಿಲಿಪೈನ್ಸು, ನ್ಯೂಜಿಲ್ಯಾಂಡು, ಜಪಾನು, ಸಿಂಗಾಪುರ್, ಮಲೇಷಿಯಾ ಈ ಸರೌಂಡಿಂಗ್ ಅಲ್ಲಿರೋ ಜಾಗದಲ್ಲೆಲ್ಲ ಅಗ್ನಿ ಪರ್ವತಗಳು ಉಕ್ಕೋದಕ್ಕೆ ಶುರುವಾಗಿದೆ. ಈವನ್ ಆಫ್ರಿಕಾದಲ್ಲೆಲ್ಲ ಅಗ್ನಿ ಪರ್ವತಗಳು ಉಕ್ತಾ ಇದ್ದಾವೆ. ಇನ್ನ ಈ ಅರಬ್ ಕಂಟ್ರಿಗಳಲ್ಲೂ ಕೂಡ ಅಗ್ನಿ ಪರ್ವತಗಳು ಜನರನ್ನ ಭಯ ಬೀಳಿಸ್ತಾ ಇದೆ. ಯಾವಾಗ ಏನಾಗುತ್ತೆ ಗೊತ್ತಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಜನರಲ್ಲಿ ಈಗ ಕಾಣ್ತಾ ಇದೆ. ಕಾಲಜ್ಞಾನಿಗಳು ತಿಳಿಸಿದ್ರು ಪ್ರಕೃತಿ ವಿಕೋಪ ಜಾಸ್ತಿ ಆಗತ್ತೆ ಅಂತ ಪ್ರಕೃತಿ ವಿಕೋಪಗಳಿಗೆ ಸಾಕ್ಷಿ ಆಗ್ತಾ ಇದೆ ಈ ವಾಲ್ಕೆನೋಗಳು. ಭೂಮಿ ಒಳಗಡೆ ಈ ವಾಲ್ಕೆನೋಗಳಿಂದ ಎರಪ್ಷನ್ ಆದ್ರೆ ಜನ ಸಾಯ್ಬೇಕು. ಏಕೆಂದ್ರೆ ಅದ್ರಲ್ಲಿ ಯಾವ ವಿಷಗಾಳಿ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆ ವಿಷಗಾಳಿ ಉಸಿರಾಡೋದ್ರಿಂದ ಕೂಡ ಸಾಯುವಂತ ಚಾನ್ಸಸ್ ಇರುತ್ತೆ. ಮೇಜರ್ ಆಗಿ ಸಲ್ಫರ್ ಡೈಆಕ್ಸೈಡ್ ಬರುತ್ತೆ. ಇನ್ನ ಬೇರೆ ಬೇರೆ ಮೆಟಲ್ಸ್ ಏನೇನು ಗಾಳಿಗೆ ಸೇರ್ಕೊಳ್ಳುತ್ತೆ ಅದನ್ನ ಸೈಂಟಿಸ್ಟ್ಗಳು ಏನು ಹೇಳೋದಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಅದರಿಂದ ಜನ ಉಸಿರಾಟದ ತೊಂದರೆಯಿಂದ ಬೇಕಾಗತ್ತೆ ಅಂತ ಮಾತ್ರ ಎಚ್ಚರಿಸ್ತಾ ಇದ್ದಾರೆ. ವಾಲ್ಕೆನೋ ಝೋನ್ ಏನೇನಿದೆ ಆ ಝೋನ್ ಇಂದ ಆದಷ್ಟು ದೂರ ಇರಿ ಅಂತ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ವಾಲ್ಕೆನೋ ಎರಪ್ಷನ್ ಜೊತೆಗೆ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಅನ್ನೋದು ವೇರಿಯೇಷನ್ ಆಗ್ತಾ ಇದೆ. ಇದರಿಂದ ಅರ್ಥಕ್ವೇಕ್ಗಳು ಮನುಷ್ಯರನ್ನ ಕಾಡ್ತಾ ಇದೆ. ಈಗ ಆಲ್ರೆಡಿ ಭೂಕಂಪಗಳು ಹೇಗಾಗ್ತಾ ಇದೆ ನೋಡ್ತಾ ಇದೀವಲ್ಲ, ಈ ಭೂಕಂಪಗಳು ಜೊತೆಗೆ ಸುನಾಮಿಗಳಾಗುವಂಥ ಚಾನ್ಸಸ್ಸನ್ನ ಇಲ್ಲಿ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಕಾರಣ ಭೂಕಂಪ ಆಯಿತು ಅಂದರೆ ಸಮುದ್ರದೊಳಗಡೆ, ಇಲ್ಲ ವಾಲ್ಕೆನೋ ಎರಪ್ಷನ್ ಆಯಿತು ಅಂದರೆ ಸಮುದ್ರದೊಳಗಡೆ, ಅದರಿಂದ ಸುನಾಮಿಗಳು ಕ್ರಿಯೇಟ್ ಆಗಬಹುದು. ಅಟ್ ಪ್ರೆಸೆಂಟ್ ಈಗ 72 ವಾಲ್ಕೆನೋಸು ಎರಪ್ಟಿಂಗ್ ಅಂದ್ರೆ ಈಗ ಅಟ್ ಪ್ರೆಸೆಂಟ್ 72 ವಾಲ್ಕೆನೋಸ್ ಈ ಕಂಡೀಷನ್ ಅಲ್ಲಿ ಇದಾವೆ. ಇದ್ರ ಜೊತೆಗೆ ಮೇಜರ್ ಆಗಿ ಬೇರೆ ಬೇರೆ ಇಂಪ್ಯಾಕ್ಟ್ಗಳು ಅರ್ತ್ ಅಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ನಮ್ಗೆ ಕಣ್ಮುಂದೆ ಎಷ್ಟೆಷ್ಟೋ ಸಾಕ್ಷಿಗಳಿದಾವೆ. ಅದರಲ್ಲಿ USA ನಲ್ಲಿ ಆಗ್ತಾ ಇರುವಂತ ಡ್ರೋನ್ಸ್ ಹಾವಳಿ ಆಗಿರ್ಬೋದು. ಡ್ರೋನ್ಸ್ಗಳು ಕಾಣಿಸ್ಕೊಳ್ತಾ ಇದೆ, ಏನು ಎತ್ತ ಅಂತ ಗೊತ್ತಾಗದೆ USA ನವರು ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಇನ್ ವಾಲ್ಕೆನೋಸ್ ಎರಪ್ಷನ್, ಯುದ್ಧಗಳ ಭೀತಿ. ಹೌದು, ಕಾಲಜ್ಞಾನಿಗಳು ತಿಳಿಸಿದ್ರು ಯುದ್ಧಗಳು ನಡೆಯುತ್ತೆ ಅಂತ ಯುದ್ಧಗಳ ಪರಿಸ್ಥಿತಿನಲ್ಲಿ ಈಗ ಹತ್ತತ್ರ ಲೆಕ್ಕ ಹಾಕೊಳ್ಳೋದಾದ್ರೆ 40 ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ನಮ್ಮ ಭೂಮಿ ಮೇಲೆ 196 ಸ್ವಲ್ಪ ಹೆಚ್ಚು ಕಡಿಮೆ ಒಂದು ದೇಶಗಳಿರ್ಬೋದು. ಅದರಲ್ಲಿ 40 ಮೇಜರ್ ಕಂಟ್ರಿಗಳಲ್ಲಿ ಯುದ್ಧದ ಭೀತಿ, ಯುದ್ಧದ ಸಂಗತಿಗಳು ಆಲ್ರೆಡಿ ನಡೀತಾ ಇದೆ. ಇದು ಜಾಸ್ತಿ ಆಗ್ತಾ ಹೋದ್ರೆ ಮೇಜರ್ ಆಗಿರೋ ಜನಸಂಖ್ಯೆ ಇದರಲ್ಲಿ, ಅಂತ ಜನಸಂಖ್ಯೆನ ಕಡಿಮೆ ಯುದ್ಧಗಳಲ್ಲೂ ಕೂಡ ಆಗಬಹುದು. ಇನ್ನ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಎಲ್ಲೆಲ್ಲಿ ನೋಡಿದ್ರು ಪೊಲಿಟಿಕ್ಸ್ ಅಲ್ಲಿ ಈ ರೀತಿ ಪ್ರಾಬ್ಲಮ್ಗಳು ಕಾಡ್ತಾ ಇದೆ. ಎಕ್ಸಾಂಪಲ್ ಬಾಂಗ್ಲಾದೇಶ್ PM ಓಡೋಗೋ ಪರಿಸ್ಥಿತಿ. ಇನ್ನ ಈ ಕಡೆ ಪಾಕಿಸ್ತಾನದಲ್ಲಿ ಪ್ರಾಬ್ಲಮ್ ನೋಡ್ತಾ ಇದೀವಿ, ಫ್ರಾನ್ಸ್ ಅಲ್ಲಿ ಘರ್ಷಣೆ ನೋಡಿದ್ವಿ, ಅಮೆರಿಕಾದಲ್ಲಿ ಪೊಲಿಟಿಕಲ್ ಪ್ರಾಬ್ಲಮ್ಗಳು ನೋಡ್ತಾ ಇದ್ವಿ, ಕೆನಡಾದಲ್ಲಿ PM ರಾಜೀನಾಮೆ ಕೊಡ್ತಾ ಇದ್ದಾರೆ. ಆ ಲೆವೆಲ್ಗೆ ಪೊಲಿಟಿಕಲ್ ಇಶ್ಯೂ ಒಂದೊಂದು ದೇಶದಲ್ಲೂ ತಾಂಡವವಾಡ್ತಾ ಇದೆ. ಇದು ಕಾಲಜ್ಞಾನಿಗಳು ತಿಳಿಸಿದ್ದಿತ್ತು. ಜೊತೆಗೆ ಫ್ಲಡ್ಸ್, ಭೂಮಿ ಮೇಲೆ ಅನಾಹುತಗಳು, ನೀರಿನಿಂದ ಆಗ್ತಾ ಇರೋ ಅನಾಹುತಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದಿದ್ರು. ಹೌದು, ಕಣ್ಮುಂದೆ ನೋಡ್ತಾ ಇದೀವಿ. ಮಳೆ ಬರದೇ ಇರೋ ಜಾಗದಲ್ಲೆಲ್ಲ ಮಳೆ ಬರ್ತಾ ಇದೆ. ಇನ್ನ ಅರ್ಥಕ್ವೇಕು, ಅದ್ರ ಬಗ್ಗೆ ನಿಮಗೆ ತಿಳಿಸಿದೆ. ವಾಲ್ಕೆನೋಸ್ ಇಂದ ಅರ್ಥಕ್ವೇಕು, ಟೆಕ್ಟಾನಿಕ್ ಪ್ಲೇಟ್ಸ್ ಫಾಸ್ಟ್ ಮೂವ್ಮೆಂಟ್ ಇಂದ ಅರ್ಥಕ್ವೇಕು. ಇದಕ್ಕೆಲ್ಲ ಮೇಜರ್ ಕಾರಣ ಸೂರ್ಯ ಪ್ಲಸ್ ಭೂಮಿ ಮೇಲೆ ಇರುವಂತ ಸಂಪನ್ಮೂಲಗಳನ್ನ ಅತಿಯಾಗಿ ಬಳಸೋದ್ರಿಂದ ಭೂಮಿ ಒಂದು ಬ್ಯಾಲೆನ್ಸ್ ಅನ್ನೋದನ್ನ ಕಳ್ಕೊಳ್ತಾ ಇದೆ. ಇನ್ನ ಎಕನಾಮಿಕಲ್ ಡೌನ್ಫಾಲ್, ಈ ವಿಷಯಗಳನ್ನೆಲ್ಲ ನನಗೆ ಒಬ್ರು ಕಳಿಸ್ತಾ ಇದ್ದಾರೆ. ಆ ವಿಷಯಗಳನ್ನ ಅವ್ರು ಎಷ್ಟು ಅಧ್ಯಯನ ಮಾಡಿ ನನಗೆ ಕಳಿಸ್ತಾ ಇದ್ದಾರೆ ಅಂದ್ರೆ, ಕಳಿಸ್ತಾ ಇರೋರ್ಗಂತೂ ತುಂಬಾ ಧನ್ಯವಾದನೇ ಹೇಳ್ಬೇಕು. ಏಕೆಂದ್ರೆ ಎಲ್ಲಾ ವಿಷಯಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂತ ವಿಷಯಗಳನ್ನ ತಿಳಿಸ್ತಾ ಇರುವಂತ ಜ್ಯೋತಿ ರಾಮಾರಾವ್ ಅವರು ಈ ವಿಷಯಗಳನ್ನೆಲ್ಲ ಅಧ್ಯಯನ ಮಾಡಿ ನಮಗ್ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ, ಜನರನ್ನ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂತವ್ರಿಗೆ ನಾವು ನಿಜವಾಗ್ಲೂ ಥ್ಯಾಂಕ್ ಯು ಹೇಳಲೇಬೇಕು. ಇನ್ನ ಮುಂದಕ್ಕೆ ಹೋಗೋದಾದ್ರೆ ಎಕನಾಮಿಕಲ್ ಡೌನ್ಫಾಲು, ಬೇರೆ ಬೇರೆ ದೇಶಗಳಲ್ಲಿ ಈಗ ಆಲ್ರೆಡಿ ಪರಿಸ್ಥಿತಿ ಇದೆ. ಎಕನಾಮಿಕಲಿ ಆ ದೇಶಗಳಲ್ಲಿ ಬಡತನ ಅನ್ನೋದು ಜಾಸ್ತಿ ಆಗ್ತಾ ಇದೆ, GDP ಅನ್ನೋದು ಬೀಳ್ತಾ ಇದೆ. ಇದು ಮೇಜರ್ ಆಗಿದೆ. ಇನ್ನ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ. ಎಲ್ಲಾ ದೇಶದಲ್ಲಿ ಫುಡ್ ಪ್ರೊಡಕ್ಷನ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಯಾರು ತೋರಿಸ್ತಾ ಇಲ್ಲ. ಯಾಕೆಂದ್ರೆ ನಾನು ಹೇಳಿದೆ, ಈಸಿಯಾಗಿ ದುಡ್ಡು ಬರೋ ವೇಸ್ನ ಹುಡ್ಕೊಳ್ತಾ ಇದ್ದಾರೆ ಜನ. ಅದನ್ನ ಬಿಟ್ಟು ಈ ರೈತರ ಕೆಲಸ ಮಾಡೋದಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ.
ಸಮುದ್ರದ ಲೆವೆಲ್ ಜಾಸ್ತಿ ಆಗ್ತಾ ಇರೋದು. ಹೌದು, ಇದು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಇನ್ನು ಹೊಸ ಹೊಸ ವೈರಸ್ಗಳ ಜನ್ಮ, ಅದು ಕೂಡ ಕಣ್ಣು ಮುಂದೆ ಆಗ್ತಾ ಇದೆ. ಯಾವ್ದಾವ್ದೋ ಕಾಯಿಲೆಗಳು ಬರ್ತಾ ಇದೆ. ಐಸು ಕರಗ್ತಾ ಇರೋದ್ರಿಂದ ಆಗಿರ್ಬೋದು, ಇನ್ನ ಮೆಡಿಕಲ್ ಮಾಫಿಯಾದಿಂದ ಕೂಡ ಇದು ಆಗ್ತಾ ಇರಬಹುದು. ಅವರು ಬದುಕೋದಕ್ಕೋಸ್ಕರ ಹೊಸ ಹೊಸ ವೈರಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಜನರ ಮಧ್ಯೆ ಬಿಡ್ತಾ ಇದ್ದಾರೆ. ಮೆಡಿಕಲ್ ಮಾಫಿಯಾ ಅನ್ನೋದು ವೈರಸ್ಗಳ ಜನ್ಮಸ್ಥಳ ಆಗ್ತಾ ಇದೆ ಅನ್ನೋದು ಕೂಡ ಕಣ್ಮುಂದೆ ನೋಡ್ತಾ ಇದೀವಿ. ಅದಕ್ಕೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಅಮೆರಿಕಾದ ಯಾರೋ ಒಬ್ಬ ಶ್ರೀಮಂತ ಇದರಲ್ಲಿ ಪಾಲ್ಗೊಂಡಿದ್ದಾನೆ ಅನ್ನೋ ವಿಷಯಗಳು, ಆರ್ಟಿಕಲ್ಗಳು ಓಡಾಡ್ತಾ ಇದೆ. ಹೆಸರು ಬೇಡ ಬಿಡಿ. ಪ್ರಪಂಚದಲ್ಲೇ ದೊಡ್ಡ ಶ್ರೀಮಂತ ಆಗಿದ್ದವರು ಅಮೆರಿಕಾ ಶ್ರೀಮಂತ ಫ್ಯೂಚರ್ ಅಲ್ಲಿ ಒಂದು ದಿನ ಈ ತರ ಕಂಪ್ಯೂಟರ್, AI ಟೆಕ್ನಾಲಜಿ ಎಲ್ಲ ಬಂದಾದ ಮೇಲೆ ಬದುಕೋದಕ್ಕೆ ಆ ರಿಚ್ನೆಸ್ ಮೇಂಟೈನ್ ಮಾಡ್ಕೋಬೇಕು, ಪ್ಲಸ್ ಆ ಲೆವೆಲಲ್ಲಿ ಶ್ರೀಮಂತ ಆಗಿರಬೇಕು ಅಂತ ಈ ರೀತಿ ಮೆಡಿಕಲ್ ಮಾಫಿಯಾಗಿ ಇನ್ವೆಸ್ಟ್ ಮಾಡಿದ್ದಾರೆ. ಇದರಿಂದ ಕೂಡ ವೈರಸ್ಗಳು ಜನ್ಮ ತಾಳ್ತಾ ಇದೆ ಅಂತ ಒಂದೊಂದು ಆರ್ಟಿಕಲ್ಗಳು ಓಡಾಡ್ತಾ ಇದೆ. ನಿಜ ಗೊತ್ತಿಲ್ಲದೆ ಮಾತಾಡೋಕ್ಕಾಗಲ್ಲ, ಆದ್ರೂ ಇದು ಸಾಕ್ಷಿ ಆಗ್ಲ ಕಾಣಿಸ್ತಾ ಇರೋದ್ರಿಂದ ಕಣ್ಮುಂದೆ ಹೌದು ಅಂತ ನಾವು ಒಪ್ಕೋಬೇಕಾಗತ್ತೆ. ಇನ್ನ ಸೌಂಡ್ಸ್ ಫ್ರಮ್ ಅರ್ತ್ ಟು ಸ್ಕೈ, ಭೂಮಿ ಒಳಗಡೆಯಿಂದ ವಿಚಿತ್ರವಾದ ಶಬ್ದಗಳು ಕೇಳಿಸುತ್ತೆ ಅಂತ ಕಾಲಜ್ಞಾನಿಗಳು ಹೇಳಿದ್ರು. ಹೌದು, ಈಗ ಕೇಳಿಸ್ತಾ ಇದ್ದಾವೆ ಅಂತದ್ದು. ಎಷ್ಟೆಷ್ಟು ಗುಹೆಗಳಲ್ಲಿ, ಗೊತ್ತಿಲ್ಲದಿರೋ ಜಾಗಗಳಲ್ಲಿ ವಿಚಿತ್ರ ಶಬ್ದಗಳು ಕೇಳೋದಕ್ಕೆ ಶುರುವಾಗಿದೆ. ಆಕಾಶದಿಂದ ಕೂಡ ಈ ತರ ವಿಚಿತ್ರ ಶಬ್ದಗಳು ಬರ್ತಾ ಇದ್ದಾವೆ. ಇನ್ನು ಪಲ್ಯೂಷನ್ ಅನ್ನೋದು ಮೇಜರ್ ಆಗಿ ಇದಕ್ಕೆಲ್ಲದಕ್ಕೂ ಕಾರಣ ಆಗಿರೋದು ಜನಸಂಖ್ಯೆ ಜಾಸ್ತಿ ಆಗಿರೋದು. ಎರಡೂ ಕೂಡ ಈಗ ಭೂಮಿ ಮೇಲೆ ಆಗ್ತಾ ಇರುವಂತ ಮೇಜರ್ ಬದಲಾವಣೆಗಳಿಗೆ ಕಾರಣ. ಇನ್ನ ಸೊಸೈಟಿನಲ್ಲಿ ಆಗ್ತಾ ಇರುವಂತ ಒಂದು ಒಗ್ಗಟ್ಟನ್ನ ಒಡೆಯೋ ಕೆಲಸ, ಜಾತಿ ಧರ್ಮ ಅದು ಇದು ಅನ್ಕೊಂಡು ಒಂದು ಒಗ್ಗಟ್ಟಿದ್ದನ್ನ ಒಡೆದಾಕಿ ನಮ್ಮಲ್ಲೇ ಕಾನ್ಫ್ಲಿಕ್ಟ್ಗಳು ಶುರು ಆಗುತ್ತೆ. ಇದನ್ನ ಮೇಲೆ ಅಂತಾನೂ ಕರೆದಿದ್ದಾರೆ, ಆಂತರಿಕ ಯುದ್ಧ ಅಂತ ಬೇರೆ ಕರೀತಾರೆ. ಅಂಥದ್ದೆಲ್ಲ ನಮ್ಮಲ್ಲಿ ಶುರುವಾಗ್ತಾ ಹೋಗುತ್ತೆ. ಇವುಗಳಿಂದ ಜನಸಂಖ್ಯೆ ಅನ್ನೋದು ಕಡಿಮೆ ಆಗುತ್ತೆ ಅಂತ ಕಾಲಜ್ಞಾನಿಗಳು ಹೇಳಿದ್ರಲ್ಲ, ಅಂಥದ್ದು ನಡೀತಾ ಇದೆ. ಅದು ಅಂತಾನೆ ಅಲ್ಲ, ಫ್ಯಾಮಿಲಿ ಒಳಗಡೆನೆ ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಮೈಂಡ್ ಗೇಮ್ ಅಂತಲೂ ಕರೆದಿದ್ದಾರೆ. ಪ್ರಕೃತಿ ಮನುಷ್ಯನ ಬ್ರೈನ್ ಮೇಲೂ ಇಂಥ ದಾಳಿಗಳನ್ನ ಮಾಡುತ್ತೆ. ಪ್ರಕೃತಿ ಮಾಡುತ್ತೆ ಅನ್ನೋದಕ್ಕಿಂತ ಇನ್ನ ಕೆಲವೊಬ್ರು ಹೇಳೋ ಪ್ರಕಾರ ಏಲಿಯನ್ಸ್ಗಳು ಭೂಮಿ ಮೇಲೆ ಬಂದಿದ್ದಾವೆ. ಅವರು ಮನುಷ್ಯರ ಮೈಂಡ್ ಅಲ್ಲಿ ಇಂಥದ್ದನ್ನೆಲ್ಲ ಹುಟ್ಟಾಕಿ ಜನಸಂಖ್ಯೆನ ಮತ್ತೆ ರೀಸ್ಟೇಬಲೈಸ್ ಮಾಡೋ ಕೆಲಸ ಮಾಡ್ತಾ ಇರ್ತಾರೆ. ನಾವು ಏಲಿಯನ್ಸ್ಗಳನ್ನ ಯಾವ ರೀತಿ ಬೇಕಾದ್ರೂ ಅನ್ಕೋಬಹುದು. ಕೆಲವೊಬ್ರು ಹೇಳೋ ಪ್ರಕಾರ ಏಲಿಯನ್ಸ್ಗಳೇ ದೇವ್ರುಗಳು, ಇಲ್ಲ ನಮ್ಮ ಪೂರ್ವದಿಂದ ಅಂದ್ರೆ ನಮ್ಮ ಭವಿಷ್ಯದಿಂದ ಬಂದಿರೋರು ಅಂತಾನೂ ಹೇಳ್ತಾರೆ. ಯಾವುದು ನಿಜಾನೋ ಸುಳ್ಳು ಡಿಸೈಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಈಗ ಅದನ್ನ ನೋಡ್ತಾ ಇದೀವಿ. ಫ್ಯಾಮಿಲಿಗಳಲ್ಲಿ ಹೊಡೆದಾಟ, ಏನು ರೀಸನ್ ಇಲ್ಲದೆ ಹೊಡೆದಾಟ. ಇನ್ನು ಜಾತಿ ಧರ್ಮಗಳಲ್ಲಿ ಹೊಡೆದಾಟ, ಊರಲ್ಲಿ ಹೊಡೆದಾಟ ಜೊತೆಗೆ ಜನ ಕೊಲೆ ಮಾಡ್ತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ ಜನರನ್ನ. ಒಟ್ಟಿನಲ್ಲಿ ಇದೆಲ್ಲ ಕೂಡ ಮನುಷ್ಯ ಕುಲದ ಅಂತ್ಯ ಆಗುತ್ತೆ. ನಾನು ಅನ್ನೋದ್ರಿಂದ ಜನ ಹಾಳಾಗ್ತಾರೆ ಅಂತ ಹೇಳಿದ್ರಲ್ಲ, ಅಂಥದ್ದಕ್ಕೆ ಈಗ ಸಾಕ್ಷಿ ಆಗ್ತಾ ಇದೆ ಎಷ್ಟೆಷ್ಟು ದೇಶಗಳು ಕೂಡ. ಇವನ್ನೆಲ್ಲ ನೋಡಿದಾಗ ನಮ್ಗೆ ಅರ್ಥ ಆಗಿರ್ಬೇಕು ಪ್ರಕೃತಿ ಯಾವ್ದಾವ್ದು ಪಾಠ ಕಲಿಸ್ತಾ ಇದೆ ಅಂತ. ಈ ತರದ ವಿಷಯಗಳು ಎಷ್ಟೆಷ್ಟೋ ಕಳಿಸ್ತಾ ಇದ್ದಾರೆ. ಅಂತ ವಿಷಯಗಳನ್ನ ನಾನು ಅಧ್ಯಯನ ಮಾಡಿ ನಿಮ್ಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ನಿಮಗೂ ಹೊಸ ವಿಷಯಗಳು ಗೊತ್ತಿದ್ರೆ ನನಗೆ ತಿಳಿಸುವಂತ ಕೆಲಸ ಮಾಡಿ, ನಾನು ಅದನ್ನ 4 ಜನ ತಿಳಿಸೋ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.